ನಮಸ್ಕಾರ ಸ್ನೇಹಿತರೆ. ಅಮಿತ್ ಶಾ ರನ್ನ ಭಾರತದ ರಾಜಕೀಯ ಚಾಣಕ್ಯ ಅಂತ ಕರೀತಾರೆ. ಪ್ರಿಯಾಂಕಾ ಗಾಂಧಿ ಅವರೇ ಸಂಸತ್ನಲ್ಲಿ ಒಪ್ಕೊಂಡಿದ್ರು. ಪ್ರಿಯಾಂಕಾ ಗಾಂಧಿ ಏನ್ ಹೇಳಿದ್ರು, ಈಗ್ಲೂ ಚಾಣಕ್ಯ ಏನಾದ್ರೂ ಬದುಕಿದ್ದಿದ್ರೆ ಅಮಿತ್ ಶಾ ರಾಜಕೀಯ ರಣತಂತ್ರ ನೋಡಿ ಆಶ್ಚರ್ಯಚಕಿತರಾಗ್ತಾ ಇದ್ರು. ಈ ಸರಳ ಸತ್ಯ ರಾಹುಲ್ ಗಾಂಧಿಗೆ ಇನ್ನೂ ಅರ್ಥ ಆಗಿಲ್ಲ, ಮಮತಾ ಬ್ಯಾನರ್ಜಿ ಅವರಿಗೆ ಅರ್ಥ ಆಗಿಲ್ಲ. ಪಂಚ ರಾಜ್ಯಗಳಲ್ಲಿ ಚುನಾವಣೆ ಇದ್ದಿತ್ತು, ಆದ್ರೆ ಬಿಜೆಪಿ ತನ್ನ ಸಂಪೂರ್ಣ ಸಾಮ ದಾನ ದಂಡ ಭೇದ ಎಲ್ಲವನ್ನು ಒಟ್ಟುಗೂಡಿ ಚುನಾವಣೆ ಎದುರಿಸಿದ್ದು ವೆಸ್ಟ್ ಬೆಂಗಾಲ್ ಅಲ್ಲಿ. ಯಾಕಂದ್ರೆ ಅಸ್ಸಾಂ ನಾವು ಗೆಲ್ತೀವಿ ಅಂತ ಬಿಜೆಪಿಗೆ ಶೂರ್ ಶಾಟ್ ಇತ್ತು, ಪುದುಚೇರಿಯನ್ನ ನಾವು ಗೆಲ್ತೀವಿ ಅಂತ ಬಿಜೆಪಿಗೆ ಗೊತ್ತಿತ್ತು. ಆದ್ರೆ ಚುನಾವಣೆ ಕಾಟೆ ಟಕ್ಕರ್ ಬರಾಬರಿ ಇರೋದು ಎಲ್ಲಿ? ವೆಸ್ಟ್ ಬೆಂಗಾಲ್ ಅಲ್ಲಿ. ವೆಸ್ಟ್ ಬೆಂಗಾಲ್ ಗೆದ್ರೆ 2029 ಆದಿ ಬಿಜೆಪಿಗೆ ಮತ್ತಷ್ಟು ಸರಳ ಆಗುತ್ತೆ. ಹಂಗಾಗಿ ತನ್ನೆಲ್ಲ ಮೂಲ ಸೌಕರ್ಯಗಳನ್ನ ಬಿಜೆಪಿ ಹಾಕಿದ್ದು ವೆಸ್ಟ್ ಬೆಂಗಾಲ್ಗೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಅಮಿತ್ ಶಾ ಮಾಡಿಸಿದಂತಹ ಇಂಟರ್ನಲ್ ಸರ್ವೆ, ಅದು ಬಿಜೆಪಿ ವತಿಯಿಂದ, ಇನ್ನೊಂದು RSS ಸರ್ವೆ ಇದೆ. ಅದಾದ ನಂತರ ಬಿಜೆಪಿ ಸಪರೇಟ್ ಆಗಿ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ಮಾಡಿಸಿದಂತಹ ಒಂದು ಎಕ್ಸಿಟ್ ಪೋಲ್ ಇದೆ. ಇದರ ಅಂಕಿ ಸಂಖ್ಯೆಗಳನ್ನ ನೋಡಿದ್ರೆ ಶಾಕ್ ಆಗೋಗ್ಬಿಡ್ತೀರಾ. ಇಂಟ್ರೆಸ್ಟಿಂಗ್ ಇದೆ ವರದಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಮಿತ್ ಶಾ ಆಗ ಘೋಷಣೆ ಮಾಡಿದ್ರು, ನಾನು 15 ದಿವಸ ಪಶ್ಚಿಮ ಬಂಗಾಳದಲ್ಲೇ ಜಾಂಡಾ ಉಡ್ತೇನೆ. ಇದಕ್ಕೆ ಕಾರಣ ಯಾರು? ಮೂರ್ಖ ಶಿಖಾಮಣಿ, ದಡ್ಡ ಶಿಖಾಮಣಿ ಅಭಿಷೇಕ್ ಬ್ಯಾನರ್ಜಿ ಮಾಡಿದ್ದ ಒಂದು ಎಡವಟ್ಟು. ಆತ ಚಾಲೆಂಜ್ ಹಾಕಿದ್ ಯಾರಿಗೆ? ಚಾಣಕ್ಯ ಅಮಿತ್ ಶಾಗೆ. ಈಗ TMC ಕೋಟೆನೆ ಛಿದ್ರ ಆಗೋಗಿದೆ. ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಚಾಲೆಂಜ್ ಹಾಕದೆ ಹೋಗಿದ್ರೆ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ 15 ದಿವಸ ಇರ್ತಾನೆ ಇರ್ಲಿಲ್ಲ. ಬಂಗಾಳ ಚುನಾವಣೆ ಇಷ್ಟು ಸೀರಿಯಸ್ ಆಗ್ತಾ ಇರ್ಲಿಲ್ಲ. ಅದಂಗ್ ಹೇಳ್ತೀರಾ ದೊಡ್ಡ ಜಯ ಸಿಗ್ತಾ ಇದೆ ಬಿಜೆಪಿಗೆ? 100% ಗೊತ್ತಿದೆಯಾ ನಿಮಗೆ ಅಂತ ನೀವು ಕೇಳ್ಬೋದು. ಇದು ಯಾವ್ದೋ ಟಿವಿ ಮೀಡಿಯಾಗಳು, ಪ್ರೈವೇಟ್ ಏಜೆನ್ಸಿಗಳು ಮಾಡಿರ್ತಕ್ಕಂತಹ ಸರ್ವೆ ಅಲ್ಲ. ಖುದ್ದು RSS ಮತ್ತು ಬಿಜೆಪಿ ಮಾಡಿಸಿರ್ತಕ್ಕಂತಹ ಇಂಟರ್ನಲ್ ಸರ್ವೆ ವರದಿ ಇದು. ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸೋದಂತೂ ಶತಸಿದ್ಧ. ಇದು ಯಾವುದು ರಾತ್ರೋರಾತ್ರಿ ಆಗಿರೋದಲ್ಲ. ಕಳೆದ 5 ವರ್ಷದಿಂದ ಪಶ್ಚಿಮ ಬಂಗಾಳದಲ್ಲಿ ಬೆವರು ಹರಿಸಿ ರಕ್ತ ಸುರಿಸಿದ್ದರ ಫಲ. 2021 ವಿಧಾನಸಭಾ ಎಲೆಕ್ಷನ್ ಸೋತ ದಿನದಿಂದನೇ ಬಿಜೆಪಿ ಮತ್ತು RSS ಬಂಗಾಳ ಗೆಲ್ಲೋದಿಕ್ಕೆ ಸ್ಟ್ರಾಟಜಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮ ಈ ದಿಗ್ವಿಜಯ ಸಿಗ್ತಾ ಇರೋದವರಿಗೆ. ರಾಹುಲ್ ಗಾಂಧಿ ಅವರ ರೀತಿ ರಾತ್ರೋರಾತ್ರಿ ಮಷೀನ್ಗೆ ಒಂದ್ ಕಡೆ ಹಾಲು ಹಾಕಿದ್ರೆ ಇನ್ನೊಂದ್ ಕಡೆ ಚಿನ್ನ ಬರೋದಿಲ್ಲ ಅಂತ ಮಷೀನ್ ಯಾರು ಕಂಡಿಡ್ದಿಲ್ಲ. ರಾಹುಲ್ ಗಾಂಧಿ ಅವರೇ ಕಂಡಿಡಿಬೇಕು ಮುಂದೇನಾದ್ರೂ ಅನ್ವೇಷಣೆ ಆದ್ರೆ. ಸ್ನೇಹಿತರೆ, ಒಟ್ಟಾರೆ ಇದೊಂದು ಭ್ರಮೆ. ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು ಇನ್ನೂ ಆ ಭ್ರಮೆಯಿಂದ ಹೊರಗೆ ಬಂದಿಲ್ಲ ನೋಡಿ. ಮುಸಲ್ಮಾನರ ಓಟುಗಳು, ಅಲ್ಪಸಂಖ್ಯಾತರ ಓಟುಗಳು, ಇವರಿಂದಾನೇ ನಾವು ಗೆಲ್ಲೋದು. ಅವ್ರ ಫಾರ್ಮುಲಾ ಈ ಹಿಂದೆ ಸಕ್ಸಸ್ ಆಗಿತ್ತು. ಅಲ್ಪಸಂಖ್ಯಾತರ ಓಟುಗಳನ್ನು ಸಂಪೂರ್ಣವಾಗಿ ಪಡೆಯೋದು, ಹಿಂದೂಗಳನ್ನು ಜಾತಿಗಳಾಗಿ ಒಡೆದು ಅಧಿಕಾರ ಹಿಡಿಯೋದು. ಆದ್ರೆ ಈಗ ಅದು ಕೈ ಕೊಡ್ತಾ ಇದೆ. ಈಗ ಅದು ಸಕ್ಸಸ್ ಆಗ್ತಾ ಇಲ್ಲ. ಆ ಫಾರ್ಮುಲಾ ಫ್ಲಾಪ್. ಆದ್ರೆ ಅದಕ್ಕೆ ಕಾಯಕಲ್ಪ ಕೊಡಬೇಕಾದ ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು ಅಜ್ಜ ಹಾಕಿದ ಆಲದ ಮರ, ಅದರ ಸುತ್ತಾನೆ ಗಿರ್ಕಿ ಹೊಡಿತಾ ಇದ್ದಾರೆ. ಕೂಪು ಮಂಡೂಕವಾಗ್ಬಿಟ್ಟಿದೆ ಇಂಡಿ ಮೈತ್ರಿಕೂಟ. ಕಪ್ಪೆಗೆ ಬಾವಿನೇ ಪ್ರಪಂಚ. ಹೊರಗ್ ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು ಪ್ರಪಂಚ ಎಷ್ಟು ವಿಶಾಲವಾಗಿದೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಅಸ್ಸಾಮು, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಇಲ್ಲೇನ್ ಕಡಿಮೆ ಮುಸಲ್ಮಾನರಿಲ್ಲ, ಕಡಿಮೆ ಅಲ್ಪಸಂಖ್ಯಾತರಿಲ್ಲ. ಅಸ್ಸಾಮಲ್ಲಿ ಸುಮಾರು 38ರಿಂದ 40% ಅಲ್ಪಸಂಖ್ಯಾತರಿದ್ದಾರೆ. ಆದ್ರೆ ಅಲ್ಲಿ ಸತತವಾಗಿ 2ನೇ ಬಾರಿ ಗೆಲ್ತಾ ಇರೋದು ಬಿಜೆಪಿ. ಅದು ಈ ಬಾರಿ ಸ್ವಂತ ಬಲದ ಮೇಲೆ ಅಸ್ಸಾಂ ಅಲ್ಲಿ ಅಧಿಕಾರ ಹಿಡಿತಾ ಇದೆ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ MY ಸಮೀಕರಣ, ಮುಸಲ್ಮಾನರು ಮತ್ತು ಯಾದವರು ಗೆದ್ದು ಬಿಡೋದು. ಆದ್ರೆ ಈಗ ಆ MY ಸಮೀಕರಣ ಫ್ಲಾಪ್ ಆಗೋಗಿದೆ. 2 ಬಾರಿ ಸತತವಾಗಿ ಯೋಗಿ ಗೆದ್ದಿರೋದು. ಉತ್ತರ ಪ್ರದೇಶಕ್ಕಿಂತ ಹೆಚ್ಚಿನ ಮುಸಲ್ಮಾನರು ಬಿಹಾರದಲ್ಲಿರೋದು. ಏನಾಯ್ತು ಮೊನ್ನೆ ರಿಸಲ್ಟ್ ನೋಡಿದ್ರಲ್ಲ, ಹೀನಾಯವಾಗಿ ಸೋತು ಸುಣ್ಣ ಆಗೋಯ್ತು ಇಂಡಿ ಮೈತ್ರಿಕೂಟ. ಇನ್ನು ಇವರು MY ಸಮೀಕರಣ, ಅಲ್ಪಸಂಖ್ಯಾತರ ಓಟ್ಗಳನ್ನು ಪಡೆದು ಹಿಂದೂಗಳನ್ನು ಜಾತಿಗಳಾಗಿ ಒಡೆದು ಅಧಿಕಾರ ಹಿಡಿಬಹುದು ಅನ್ನುವ ರೆಡಿಮೇಡ್ ಫಾರ್ಮುಲಾ ಇಟ್ಕೊಂಡು ಮೋದಿ ಮತ್ತು ಚಾಣಕ್ಯ ಅಮಿತ್ ಶಾ ಎದುರುಗಡೆ ಚುನಾವಣಾ ಸ್ಟ್ರಾಟಜಿ ಮಾಡೋದಕ್ಕೆ ಹೋದ್ರೆ ಸೋಲಿನ ಮೇಲೆ ಸೋಲು ಗ್ಯಾರಂಟಿ. ಪಂಚರಾಜ್ಯ ಚುನಾವಣೆಗಳಲ್ಲಿ 4 ರಾಜ್ಯದ್ದು ರಿಸಲ್ಟ್ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಎಕ್ಸಿಟ್ ಪೋಲ್ ಗಳಿಂದ ಗೊತ್ತಾಗೋಗಿದೆ. ಒಂದು ಮಾತ್ರ ಅಡಕತ್ರಿನಲ್ಲಿರೋದು, ಅದು ವೆಸ್ಟ್ ಬೆಂಗಾಲ್. ಅದ್ರಲ್ಲೂ 7 ಎಕ್ಸಿಟ್ ಪೋಲ್ ಗಳಲ್ಲಿ 5 ಬಿಜೆಪಿಗೆ ಬಹುಮತ ಅಂತ ಇದ್ರೆ, ಇನ್ 2 ಮಾತ್ರ TMCಗೆ ಬಹುಮತ ಅಂತ ಹೇಳ್ತಾ ಇದ್ದಾವೆ. ಆದ್ರೆ ಈ ಯಾವ ಎಕ್ಸಿಟ್ ಪೋಲ್ ಗಳ ಮೇಲೂ ಬಿಜೆಪಿಗೆ ಭರವಸೆ ಇಲ್ಲ. ಇವರ ಡಾಟಾ ಮೇಲೆ ನಮಗೆ ನಂಬಿಕೆ ಇಲ್ಲ. ಸಪರೇಟ್ ಆಗಿ ನಾವೇ ಒಂದು ಎಕ್ಸಿಟ್ ಪೋಲ್ ನ ಮಾಡಿ ಬಿಡೋಣ ಅಂತ ಬಿಜೆಪಿ ಸಪರೇಟ್ ಎಕ್ಸಿಟ್ ಪೋಲ್ ಮಾಡಿದೆ. ಅದು ಇಂಟರ್ನಲ್ ಸರ್ವೆ. ಒಂದು ಪ್ರೈವೇಟ್ ಏಜೆನ್ಸಿಗೆ ಕೆಲಸ ಒಪ್ಪಿಸಿ ಅದರಿಂದ ಒಂದು ಎಕ್ಸಿಟ್ ಪೋಲ್ ಮಾಡಿಸಿದೆ. ಇನ್ನು RSS ಮತ್ತು ಸಂಘ ಪರಿವಾರ ತನ್ನದೇ ಆದ ಒಂದು ಎಕ್ಸಿಟ್ ಪೋಲ್ ಮಾಡಿದೆ ವೆಸ್ಟ್ ಬೆಂಗಾಲ್ಗೆ. RSS ಅಂತೂ ಬಂಗಾಳನ ಒಟ್ಟು 3 ಭಾಗಗಳಾಗಿ ಮಾಡಿ ಈ ಎಕ್ಸಿಟ್ ಪೋಲ್ ಮಾಡಿದ್ದು. ಈ 3 ಎಕ್ಸಿಟ್ ಪೋಲ್ ಗಳನ್ನ ಕಂಪೇರ್ ಮಾಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ.
ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಭಾರೀ ಬಹುಮತ ಪಡೆದು ಅಧಿಕಾರಕ್ಕೆ ಬರ್ತಾ ಇದೆ. 172ರಿಂದ 174 ಸೀಟು ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾ ಇದೆ ಬಿಜೆಪಿ ಅನ್ನೋದು ಹೊರಗೆ ಬಂದಿರೋದು. ನೀವೇ ನೋಡಿ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೆಯೋ ಟೈಮ್ ಅಲ್ಲಿ ದಿಲ್ಲಿಯ ಬಿಜೆಪಿ ಕಚೇರಿ ಸಂಪೂರ್ಣ ಖಾಲಿಯಾಗೋಗಿತ್ತು. ತನ್ನ ಎಲ್ಲ ಫೋರ್ಸ್ ಅನ್ನ ಬಿಜೆಪಿ ಪಶ್ಚಿಮ ಬಂಗಾಳದ ಮೇಲೆ ಹಾಕಿತ್ತು. ಆ ಶ್ರಮದ ಫಲನೇ ಈಗ ಬಹುಮತ ಸಿಕ್ಕಿರೋದು. ಮೊದಲು RSS ಸರ್ವೆ ಹೇಳ್ಬಿಡ್ತಾನೆ, ಅದು ಯಾವುದೇ ಒಂದು ರಾಜ್ಯದಲ್ಲಿ ಸರ್ವೆ ಮಾಡೋದಿದ್ರು ಅದನ್ನ ವಿವಿಧ ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ. ಉದಾಹರಣೆಗೆ ಉತ್ತರ ಪ್ರದೇಶನ RSS 5 ಭಾಗಗಳಾಗಿ ಮಾಡಿ ನೋಡುತ್ತೆ. ಅಲ್ಲಿ ಮೀರಟ್ ಪ್ರಾಂತ್ಯ, ರಜು ಪ್ರಾಂತ್ಯ, ಅವಧ್, ಕಾನ್ಪುರ, ಯೋಗಿಯ ಗೋರಖ್ಪುರ, ಆ ಗೋರಕ್ಷಕ್ ಪ್ರಾಂತ್ಯ, ಈ ರೀತಿ RSS 5 ಭಾಗಗಳಾಗಿ ಉತ್ತರ ಪ್ರದೇಶನ ಮಾಡುತ್ತೆ. ಅದೇ ಫಾರ್ಮುಲಾನ ಈಗ ವೆಸ್ಟ್ ಬೆಂಗಾಲ್ಗೂ ಅಳವಡಿಕೆ ಮಾಡ್ಕೊಂಡಿತ್ತು. ವೆಸ್ಟ್ ಬೆಂಗಾಲ್ನು ಸಹ ಉತ್ತರ ಬಂಗಾಳ, ಮಧ್ಯ ಬಂಗಾಳ, ದಕ್ಷಿಣ ಬಂಗಾಳ ಅಂತ 3 ಭಾಗ ಮಾಡಿತ್ತು. ಉತ್ತರ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಇಂದ ಹಿಡಿದು ಮಾಲ್ಡಾವರೆಗೆ, ಮಧ್ಯ ಬಂಗಾಳದಲ್ಲಿ ಮುರ್ಷಿದಾಬಾದ್ ಇಂದ ಹೂಗ್ಲಿವರೆಗೂ, ದಕ್ಷಿಣ ಬಂಗಾಳದಲ್ಲಿ ಹೂಗ್ಲಿಯಿಂದ ಗಂಗಾಸಾಗರದವರೆಗೂ ಒಂದು ಪ್ರಾಂತ್ಯ. ಹೀಗೆ 3 ಭಾಗ ಮಾಡಿ RSS ಎಕ್ಸಿಟ್ ಪೋಲ್ ಮಾಡಿತ್ತು. 2024ರಲ್ಲಿ ಮೋದಿ ಮತ್ತು ಬಿಜೆಪಿಗೆ ಹಿನ್ನಡೆ ಆಗಿದ್ದೆ RSS ಸೈಲೆಂಟ್ ಆಗಿದ್ರಿಂದ. ಯಾಕಂದ್ರೆ ಆಗಿನ ದಟ್ಟ ಶಿಖಾಮಣಿ ಅಧ್ಯಕ್ಷ JP ನಡ್ಡಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇನ್ನು ನಮಗೆ RSS ಅವಶ್ಯಕತೆ ಇಲ್ಲ, ಬಿಜೆಪಿ ಹೆಮ್ಮರವಾಗಿ ಬೆಳೆದಿದೆ, ನಮ್ಮ ಕಾರ್ಯಕರ್ತರೇ ಸಾಕು ಪಕ್ಷ ಗೆಲ್ಸೋದಿಕ್ಕೆ, ನಮ್ಮ ಅವಶ್ಯಕತೆ ನಿಮಗಿಲ್ಲ ಅಂದ್ಮೇಲೆ ನಾವ್ಯಾಕೆ ನಿಮ್ಮ ಪರ ಕೆಲಸ ಮಾಡಬೇಕು ಅಂತ RSS ನ್ಯೂಟ್ರಲ್ ಆಗಿತ್ತು. ಅದರ ಫಲ 300ರ ಗಡಿ ದಾಟಿದ್ದ ಬಿಜೆಪಿ 240ಕ್ಕೆ ಕುಸಿದಿತ್ತು. ನಂತರ ತಕ್ಷಣ ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ತು ಬಿಜೆಪಿ. ಅದರ ಪರಿಣಾಮನೇ ಬಂದಂತಹ ಹರಿಯಾಣ ಗೆಲ್ತು, ಮಹಾರಾಷ್ಟ್ರ ಭರ್ಜರಿಯಾಗಿ ಗೆಲ್ತು, ದಿಲ್ಲಿಯಲ್ಲಿ ಕೇಜ್ರಿವಾಲ್ ನ ಒತ್ತು ಓಡಿಸ್ತು, ಮೊನ್ನೆ ರೀಸೆಂಟ್ ಆಗಿ ಬಿಹಾರದಲ್ಲಿ ಭರ್ಜರಿಯಾಗಿ ಗೆಲ್ತು. ಇದು ನೋಡಿ ಸಂಘ ಪರಿವಾರದ ಶಕ್ತಿ. ಈ ದಿಲ್ಲಿ, ಹರಿಯಾಣ, ಮಹಾರಾಷ್ಟ್ರ, ಬಿಹಾರ ಇವೆಲ್ಲದಕ್ಕಿಂತ ಹೆಚ್ಚಿಗೆ ಬೆವರಿಸಿರೋದು ಈ ಬಾರಿ RSS ವೆಸ್ಟ್ ಬೆಂಗಾಲ್ ಅಲ್ಲಿ. ಅದೇ ಸಂಘ ಪರಿವಾರ ಈಗ ಮಾಡಿರ್ತಕ್ಕಂಥ ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ ಭರ್ಜರಿ ಬಹುಮತ. ಸಂಘ ಪರಿವಾರ, ಬಿಜೆಪಿ ಇಂಟರ್ನಲ್ ಸರ್ವೆ, ಬಿಜೆಪಿ ಅವರು ಹೊರಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸರ್ವೆ, ಈ 3 ಇಟ್ಟುಕೊಂಡು ಒಂದು ಕನ್ಕ್ಲೂಷನ್ ಗೆ ಬಂದಿರೋದು. ಅದು 172ರಿಂದ 174 ಸೀಟು. ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು 77 ಸೀಟು. ಆ ಎಲ್ಲ 77 ಸೀಟ್ಗಳನ್ನ ರಿಟೈನ್ ಮಾಡ್ಕೊಳ್ತಾ ಇದೆ. ಇನ್ನು ಆಡ್ ಆಗ್ತಾ ಇರೋದು ಯಾವ್ದು ಅಂತ ಹೇಳ್ತೀನಿ ಕೇಳಿ, ಇಲ್ಲೇ ಇಂಟ್ರೆಸ್ಟ್ ಇರೋದು. ಕಳೆದ ಬಾರಿ 38 ಸೀಟ್ಗಳಲ್ಲಿ ಬಿಜೆಪಿ ಸೋತಿದ್ದು ಕೇವಲ 5% ಕಡಿಮೆ ಓಟ್ಗಳಿಂದ. ಆ 38ಅನ್ನ 77 ಕಾರ್ಡ್ ಮಾಡಿದ್ರೆ ಸಂಖ್ಯೆ 115 ಆಯ್ತು. ಇನ್ನ ಕಳೆದ ಬಾರಿ TMC ವಿರುದ್ಧ ಬಿಜೆಪಿ 10% ಮಾರ್ಜಿನ್ ಇಂದ ಸೋತಂತಹ ಸೀಟ್ಗಳ ಸಂಖ್ಯೆ 43. ಆ ಸೀಟ್ಗಳನ್ನು ಸಹ ಈ ಬಾರಿ ಬಿಜೆಪಿ ಗೆಲ್ತಾ ಇದೆ. ಆ 43ಅನ್ನ 115ಕ್ಕೆ ಆಡ್ ಮಾಡಿದ್ರೆ 158 ಆಯ್ತು. ಇಲ್ಲೇ ನೋಡಿ ಬಿಜೆಪಿ ಮತ್ತು RSS ತನ್ನ ರಕ್ತ ಬಸಿದಿದ್ದು, ಬೆವರು ಸುರಿಸಿದ್ದು ಎಲ್ಲಿ? 5% ಮತ್ತು 10%. 5%ನ 38 ಸೀಟು, 10%ನ 43 ಸೀಟು. ಅದು 77 ಸೀಟುಗಳಿಗೆ ಆಡಾಗಿ ಸರಳ ಬಹುಮತನ ಕ್ರಾಸ್ ಮಾಡಿ 158ಕ್ಕೆ ಏರಿದ ಸಂಖ್ಯೆ. ಬಹುಮತಕ್ಕೆ ಬೇಕಾಗಿರೋದು 148. ಬಹುಮತಕ್ಕಿಂತ 10 ಸೀಟ್ ಇನ್ನು ಜಾಸ್ತಿ ಗೆಲ್ತಾ ಇರೋದು. ಸರಳ ಬಹುಮತ ಅಂತೂ ಪಕ್ಕ. ಇದು ಊರು ಸರ್ವೆಯಿಂದ ಬಿಜೆಪಿಗೆ ಸಿಕ್ಕಿರ್ತಕ್ಕಂತಹ ಅಂಕಿಅಂಶ. ಇದು ಹೆಚ್ಚಿಗೆಯಾಗಿ 172ರಿಂದ 174 ತಲುಪಬಹುದು. ಅದಕ್ಕೆ ರೀಸನ್ 93% ಮೊದಲ ಹಂತದಲ್ಲಿ ವೋಟಿಂಗ್ ಆಗಿರೋದು, 92% ಎರಡನೇ ಹಂತದಲ್ಲಿ ವೋಟಿಂಗ್ ಆಗಿರೋದು. ನಿಮಗೆ ನೆನಪಿರಲಿ, ಬಂಗಾಳನ ಮಮತಾ ಬ್ಯಾನರ್ಜಿ ಗೆದ್ದಿದ್ದು ಹಿಂಗೇನೆ. ಆಗ 2011ರಲ್ಲಿ ಅತಿ ಹೆಚ್ಚು 84.6% ವೋಟ್ ಆಗಿತ್ತು. ಈಗ 92% ವೋಟ್ ಆಗಿರೋದು. ಬದಲಾವಣೆ ನಿಶ್ಚಿತ. ಇದರಿಂದ ಗೊತ್ತಾಗತ್ತೆ ಇದ್ಯಾವುದು ರಾತ್ರೋರಾತ್ರಿ ಆದ ಮ್ಯಾಜಿಕ್ ಅಲ್ಲ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅಂತ ಗೂಂಡಾಗಳಿರ್ತಕ್ಕಂತ ರಾಜ್ಯದಲ್ಲಿ ಗೆಲ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ. ನೋಡೋಣ ರಿಸಲ್ಟ್ ಬಂದಾಗ ಏನಾಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.